ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಬಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಎಂತ ಅಂತ ಹೇಳಿದರೆ ಮಸಾಲೆ ಪುರಿ ಮಾಡ್ತಾ ಇದ್ದೇನೆ. ನಮ್ಮ ಕಿಣಿಸ್ ಬಸರಿ ಹೋಟ್ಲಲ್ಲಿ ಸಿಗುವಂಥ ಮಸಾಲೆ ಪುರಿ ತುಂಬ ಮಂದಿ ಬಂದು ಹೇಳ್ತಾರೆ, ಮೇಡಮ್ ಮಸಾಲೆ ಪುರಿ ತುಂಬ ಸೂಪರ್ ಆಗ್ತದೆ ನಿಮ್ಮ ಹೋಟ್ಲಲ್ಲಿ ಅಂತ. ಹಾಗೆ ಪಾರ್ಸೆಲ್ ಕೂಡ ತಗೊಂಡು ಹೋಗ್ತಾರೆ. ಹಾಗೆ ದಿನಕ್ಕೊಂದು 40-50 ಪ್ಲೇಟ್ ತನಕ ನಾವು ಮಸಾಲೆ ಪುರಿ ನಮಗೆ ಸಂಜೆ ಇದು ಮಾಡ್ತೇವೆ. ಹಾಗೆ ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು. ಮತ್ತು ಇನ್ನೊಂದು ಎಂತ ಅಂತ ಹೇಳಿದರೆ, ಸುಮಾರು ಮಂದಿ ಕಮೆಂಟ್ ಮಾಡಿದ್ರು ಹಿಂದೆ ಕೂಡ ಮಸಾಲೆ ಪುರಿ ರೆಸಿಪಿಯನ್ನು ಶೇರ್ ಮಾಡಿ ಅಂತ. ಅದೇ ರೀತಿ ಮೊನ್ನೆ ರೋಹಿಣಿ ಕಿಣಿಯವರು ಕೂಡ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದ್ರು, ಮಸಾಲೆ ಪುರಿ ರೆಸಿಪಿ ಒಮ್ಮೆ ಹಾಕಿ ಅಂತ. ಹಾಗೆ ಅವರಿಗೋಸ್ಕರ ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ರೋಹಿಣಿ ಕಿಣಿ ಅವರೇ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಕಮೆಂಟಲ್ಲಿ ಯಾವ ರೀತಿಯಾಗಿದೆ ಅಂತೇಳಿ ಒಂದು ತಿಳಿಸಿಕೊಡಿ. ಓಕೆ, ಬನ್ನಿ ಈಗ ರೆಸಿಪಿಯನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಕಿಣಿಸ್ ಬಸರಿ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹಾಗೆ ಕಿಣಿ ಬಸರಿ ಬ್ಲಾಗ್ಸ್ ಪೇಜನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಾನು ಬಿಳಿ ಬಟಾಣಿ, ಹಸಿರು ಬಟಾಣಿ ಎರಡೂ ಕೂಡ ಒಣ ಬಟಾಣಿಯನ್ನು ಒಂದು 10 ಗಂಟೆ, ಮಿನಿಮಮ್ ಒಂದು 8 ಗಂಟೆಗಳ ಕಾಲ ಆದರೂ ನೆನೆಬೇಕು. ಸಂಜೆ ಮಾಡೋದಾದರೆ ನೀವು ಬೆಳಿಗ್ಗೆ ನೆನೆಸಿದರೆ ಸಾಕು. ನಾವು ಹಾಗೆ ಹೋಟ್ಲಲ್ಲಿ ಬೆಳಿಗ್ಗೆ ಬೇಗ ನೆನೆಸ್ತೇವೆ, ಸಂಜೆ ಮಸಾಲೆ ಪುರಿ ಮಾಡುವಂಥದ್ದಲ್ಲ. ಹಾಗೆ ನೀವು ಬೆಳಿಗ್ಗೆ ಮಾಡೋದಂತಾದರೆ ನಿಮಗೆ ರಾತ್ರಿ ನೀವು ನೆನೆಸ್ಬೋದು. ಹಾಗೆ ಆಮೇಲೆ ಇದನ್ನು ಚೆಂದ ಮಾಡಿ ತೊಳೆದು ಸಂಜೆ ಈಗ ಕುಕ್ಕರಲ್ಲಿ ಹಾಕಿ, ಸಣ್ಣ ಕುಕ್ಕರ್, ಮೊನ್ನೆ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ಗೆ ಹೋಗಿದ್ದೆಲ್ಲ ಅಲ್ಲಿ ತಗೊಂಡದಂತ ಹೇಳಿದೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ, ತುಂಬ ಭಾರಿ ಉಪಯೋಗ ಆಗ್ತದೆ. ಹಾಗೆ ಇದಕ್ಕೊಂದು 3 ಆಲೂಗಡ್ಡೆ ಸಣ್ಣ ಸಣ್ಣದು ಚೆಂದ ಮಾಡಿ ಸಿಪ್ಪೆ ಸುಲಿದು ಇದರಲ್ಲೇ ಹಾಕಿ, ಅದು ಮುಳುಗುವಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚುವ ಕ್ರಮ ಯಾವಾಗಲೂ ಹೇಳ್ತೇನೆ. ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಅದಕ್ಕೊಂದು ವಿಸಿಲ್ ಹಾಕಿ ಅಂತ. ಹಾಗೆ ಆ ರೀತಿ ಮಾಡಿ ಇಲ್ಲಿ ಒಂದು 4 ವಿಸಿಲ್ ಕೂಗಿಸ್ತೇನೆ. ಆಮೇಲೆ ಇಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ, ಸ್ವಲ್ಪ ತುಪ್ಪ ಮತ್ತು ಒಂದು ಈರುಳ್ಳಿ ದೊಡ್ಡದಾಗಿ ಈ ರೀತಿ ಕಟ್ ಮಾಡಿರುವಂಥದ್ದು, ಮತ್ತು ಒಂದು 5-6 ಎಸಳು ಬೆಳ್ಳುಳ್ಳಿ ಜಜ್ಜಿರುವಂಥದ್ದು ಹಾಕ್ಕೊಳ್ಳಿ. ಚೆಂದ ಮಾಡಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಇವಾಗ 2 ಟೊಮ್ಯಾಟೊ ದೊಡ್ಡದಾಗಿ ಕಟ್ ಮಾಡಿರುವಂಥದ್ದು ಹಾಕ್ತಾ ಇದ್ದೇನೆ. ನಿಮ್ಮ ಖಾರಕ್ಕನುಸಾರವಾಗಿ ಹಸಿಮೆಣಸನ್ನು ಹಾಕಿ. ಮಕ್ಕಳು ತುಂಬ ಖಾರ ಆದರೆ ತಿನ್ನೋದಿಲ್ಲ ಅಂತ 2 ಹಸಿಮೆಣಸು ಹಾಕ್ಕೊಂಡಿದ್ದೇನೆ. 2 ಮೊಗ್ಗು, ಒಂದು 5-6 ಲವಂಗ, ಒಂದು ಸಣ್ಣ ತುಂಡು ಚಕ್ಕೆ. ಜಾಸ್ತಿ ಹಾಕಿದರೆ ಗರಂ ಮಸಾಲೆ ಸ್ಮೆಲ್ ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಹಾಗೆ ಹದ ಹಾಕಿದರೆ ಸೂಪರ್ ಟೇಸ್ಟ್ ಆಗಿರ್ತದೆ. ಓಕೆ, ಒಂದು ಪಲಾವ್ ಎಲೆ ಸಣ್ಣದು, ಇದನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಹದ ಫ್ರೈ ಆಗ್ತಾ ಬರಬೇಕಾದ್ರೆ ಈ ರೀತಿ ಚೆಂದ ಈಗ ಕೆಂಪಾಗಿ ಬಾಡಿದೆ. ಇವಾಗ ಸ್ವಲ್ಪ ಪುದೀನ ಸೊಪ್ಪು ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಳ್ಳಿ. ನಿಮಗೆ ಕಲರ್ ಇನ್ನೂ ಗ್ರೀನ್ ಜಾಸ್ತಿ ಇಷ್ಟಪಡೋದು ಅಂತಾದರೆ ಸ್ವಲ್ಪ ಸೊಪ್ಪನ್ನು ಜಾಸ್ತಿ ಹಾಕ್ಕೊಂಡು ಗ್ರೀನ್ ಕಲರ್ ಬರ್ತದೆ. ಇದನ್ನು ಕೊನೆಯಲ್ಲಿ ನಾವು ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸಿದರೆ ಈ ರೀತಿ ಚೆಂದ ಅದು ಫ್ರೈ ಆಗಿರ್ತದೆ. ಈ ಕಡೆಯಿಂದ ಕುಕ್ಕರ್ ಕೂಡ ವಿಸಿಲ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಅಷ್ಟರಲ್ಲಿ ಇದು ಕಂಪ್ಲೀಟಾಗಿ ತಣಿಲಿ. ಮತ್ತು ಇದನ್ನು ತಂಡ ಮೇಲೆ ಮಿಕ್ಸರ್ ಜಾರಿಗೆ ಹಾಕಿ, ಆದರೆ ಇದರಲ್ಲಿ ಹಾಕುವಾಗ ನಾವು ಬೇಯಿಸಿಟ್ಟಂಥ ಬಟಾಣಿ ಮತ್ತು ಈ ಆಲೂಗಡ್ಡೆ ಸ್ವಲ್ಪ ಇದನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ತಿಕ್ನೆಸ್ಗೋಸ್ಕರ ದಪ್ಪ ಬರ್ತದೆ ಅಂತ. ಹಾಗೆ ಇದನ್ನು ಹಾಕ್ಕೊಂಡಿದ್ದೇನೆ. ಒಂದು ಬಟಾಟೆ ಮತ್ತು ಸ್ವಲ್ಪ ಬಟಾಣಿ, ಸ್ವಲ್ಪ ನೀರು, ಅದೇ ರೀತಿ ಒಂದು ಸ್ವಲ್ಪ ಗರಂ ಮಸಾಲೆ ಪೌಡರ್ ಬೇಕಂದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಷ್ಟನ್ನು ಕೂಡ ಒಂದು ನುಣ್ಣಗಿನ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಕುಕ್ಕರಲ್ಲಿ ಉಳಿದಂಥ ಈ ಬಟಾಟೆ ಏನಿದೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಬಟಾಟೆ ಈ ಆಲೂಗಡ್ಡೆನ ಚೆಂದ ಮಾಡಿ ಸ್ಮ್ಯಾಶ್ ಮಾಡಿ. ಇವಾಗ ರುಬ್ಬಿರುವಂಥ ಈ ಪೇಸ್ಟನ್ನು ಇದರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ತಿಕ್ನೆಸ್, ತುಂಬ ಜಾಸ್ತಿ ತಿಕ್ಕಾದರೆ ಸಹ ಅದು ನಾವು ಅದರಲ್ಲಿ ಸೇವ್ ಈ ಬೂಂದಿ ಎಲ್ಲ ಹಾಕುವಾಗ ಅದು ದಪ್ಪ ಆಗಿ ಬಿಡ್ತದೆ ಕಲ್ಲಡಿಯೋದಾಗೆ. ಅದಕ್ಕಿಂತ ಸ್ವಲ್ಪ ನೀರಾದರೂ ತುಂಬ ಚೆನ್ನಾಗಿರ್ತದೆ. ಮೀಡಿಯಮ್ ಇರಬೇಕು ಕನ್ಸಿಸ್ಟೆನ್ಸಿ, ತುಂಬ ನೀರು ಸಹ ಆಗಬಾರ್ದು, ತುಂಬ ದಪ್ಪ ಸಹ ಆಗಬಾರ್ದು. ಹಾಗೆ ಒಳ್ಳೆ ಈ ರೀತಿ ಈಗ ಇದನ್ನು ಚೆಂದ ಮಾಡಿ ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ. ತುಂಬ ದಪ್ಪ ಆಗಿದೆ ಅಂತ ಅನ್ನಿಸ್ತು, ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೇನೆ. ಹಾಗೆ ಇದು ಈ ಕಡೆಯಿಂದ ಚೆಂದ ಕುದಿ ಬರ್ತಾ ಇರಲಿ. ನೋಡಿ, ಭಾರಿ ಒಳ್ಳೆ ಪರಿಮಳ ಮಾರೆ. ನನ್ನ ಮಗ ಒಂದು 3 ಸಲ ಬಂದು ಕೇಳಿದ, ಅಮ್ಮ ಎಂತ ಮಾಡೋದು ನೀನು, ಮ್ಯಾಗಿ ಮಸಾಲ ಮಾಡ್ತಿದ್ದೀಯಾ, ಎಂತ ಮಾಡ್ತಿದ್ದಿ ಮನೆಯಲ್ಲಿ, ಭಾರಿ ಚೆಂದ ಪರಿಮಳ ಬರ್ತಾ ಉಂಟಂತ. ಹಾಗೆ ಅವನಿಗೆ ಹೇಳಿದೆ, ಇದು ಮಸಾಲೆ ಪುರಿಗೆ ಹುರಿದದ್ದು ಮಗ ಅಂತೇಳಿ. ಹಾಗೆ ಈಗ ಇಲ್ಲಿ ಮಸಾಲೆ ಪುರಿಗೆ ನಾನಿಲ್ಲಿ ಪೂರಿ, ಪಾನಿಪುರಿಯ ಪೂರಿ ಇರ್ತದಲ್ಲ ಅದು ಬೇಕು, ಬೂಂದಿ ಬೇಕು, ಸೇವು ಬೇಕು, ಮತ್ತು ಸ್ವಲ್ಪ ಸ್ವೀಟ್ ತುಕುಡಿ ಇಲ್ಲ ಯಾವುದೇ ತುಕುಡಿ ಇದ್ದರೆ ಸಹ ಒಳ್ಳೆಯದಾಗ್ತದೆ. ಮತ್ತು ಸ್ವಲ್ಪ ಸಣ್ಣಗೆ ಹೆಚ್ಚಿರುವ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಬೇಕು. ಮೊದಲಿಗೆ ತುಕುಡಿಯನ್ನು ಈ ರೀತಿ 5-6 ತುಕುಡಿ ಅಷ್ಟೇ, ಅದನ್ನು ಸ್ವಲ್ಪ ಕ್ರಶ್ ಮಾಡ್ಕೊಳ್ಬೇಕು. ಕ್ರಶ್ ಮಾಡಿ ಈ ರೀತಿ ದಪ್ಪಗಿರುವ ಬಟಾಣಿಯನ್ನು ಒಂದು ಸೌಟ್ ಹಾಕ್ಕೊಳ್ಬೇಕು. ಆಮೇಲೆ ಮೇಲ್ಗಡೆ ಸ್ವಲ್ಪ ನೀರನ್ನು ಈ ರೀತಿ ಹಾಕ್ಕೊಳ್ಬೇಕು. ಮತ್ತು ಸ್ವಲ್ಪ ಟೊಮ್ಯಾಟೊ, ಸ್ವಲ್ಪ ಈರುಳ್ಳಿ ಕೊಚ್ಚಿರುವಂಥದ್ದು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಸೇವ್ ಇದೆಯಲ್ವ ಅದನ್ನು ಹಾಕ್ಕೊಳ್ಬೇಕು, ಮತ್ತು ಬೂಂದಿಯನ್ನು ಹಾಕ್ಕೊಳ್ಬೇಕು. ಹಾಗೆ ಕೈ ಬೆರಳಿಗೊಂದು ಗಾಯ ಆದದ್ರಿಂದ ಮಾರೆ ನನಗೆ ವೀಡಿಯೋ ಪರ್ಫೆಕ್ಷನ್ ಆಗೋದಿಲ್ಲ ಮಾಡಲಿಕ್ಕೆ, ಒಂದು ಒಟ್ರಾಶಿ ಟೆನ್ಷನ್ ಆಗ್ತದೆ. ಕೈಗೆ ಗಾಯ ಆಗಿ ಅದೊಂದು ಕಾಡುಪೀರೆ ಇಂತ ಫ್ರೈ ಮಾಡಬೇಕಾದ್ರೆ ಕಾಡುಪೀರೆಯನ್ನು ಕಟ್ ಮಾಡಿದ್ದು. ಹಾಗೆ ಕೊನೆಯಲ್ಲಿ ಸ್ವಲ್ಪ ಪೂರಿಯನ್ನು 2 ಪೂಡಿ ಮಾಡಿ ಹಾಕಿದರೆ, ಮತ್ತು ಸ್ವೀಟ್ ಪಾನಿ ಬೇಕಾದರೆ ಉಂಟಲ್ಲ, ಬೆಲ್ಲ ಮತ್ತು ಖರ್ಜೂರವನ್ನು ಹಾಕ್ಕೊಂಡು ಸ್ವಲ್ಪ ಈ ರೀತಿ ಸ್ವೀಟ್ ಪಾನಿ ಮಾಡ್ಕೊಳ್ಳಿ. ಜಾಸ್ತಿ ಮಾಡ್ಕೊಳ್ಬೇಡಿ, ವೇಸ್ಟ್. ಯಾಕಂದರೆ ಸ್ವೀಟ್ ಅದು ತುಕುಡಿಸು ಸ್ವಲ್ಪ ಸ್ವೀಟ್ ಇರ್ತದೆ, ಅಷ್ಟು ಇಷ್ಟಪಡೋದಿಲ್ಲ ಯಾರು ಕೂಡ ಸ್ವೀಟ್ ನಮ್ಮ ಮನೆಯಲ್ಲಿ. ಹಾಗೆ
ಈ ರೀತಿ ಮಕ್ಕಳಿಗೋಸ್ಕರ ಮಾತ್ರ ಒಂದು ಸ್ವಲ್ಪ ಅಂತ 1/4 ಗ್ಲಾಸಷ್ಟು ಖರ್ಜೂರ, ಒಂದು 4 ಖರ್ಜೂರ, ಸಣ್ಣ ತುಂಡು ಬೆಲ್ಲ ಹಾಕಿ ಪಾನಿಯನ್ನು ಮಾಡ್ಕೊಂಡದ್ದು. ಈ ರೀತಿ ಮಸಾಲೆ ಪುರಿ ಮಾಡ್ಕೊಂಡು ಒಮ್ಮೆ ತಿನ್ನಿ. ಹೊರಗಡೆ ಅಂತೂ ಜೋರು ಮಳೆ ಬರ್ತಾ ಇರ್ತದೆ ಇವಾಗ. ಹಾಗೆ ಮಳೆಗೆ ಬಿಸಿ ಬಿಸಿ ಮಸಾಲೆ ಪುರಿ ತಿಂದರೆ ಅಂತೂ ಸ್ವರ್ಗ ಸ್ವರ್ಗ. ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ. ಬರೀ ಒಂದು 10ರಿಂದ 20 ನಿಮಿಷದಲ್ಲಿ ಮಸಾಲೆ ಪುರಿ ರೆಡಿ ಆಗ್ತದೆ. ಬಟಾಣಿ ಒಂದು ನೆನೆಸಿ ಹಾಕೋದೊಂದು ಕೆಲಸ ಬೆಳಿಗ್ಗೆ ಅಷ್ಟೇ. ಓಕೆ, ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.